ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಯುವ ಸ್ಪರ್ಧಾರ್ಥಿಗಳಿಗೆ ನಾನು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದಾಗಿರ್ತದ ಆಗಸ್ಟ್ ತಿಂಗಳಿನ ಭಾಗ 3. ಇನ್ನೂವರೆಗೂ ಆಗಸ್ಟ್ ತಿಂಗಳಿನ ಭಾಗ 1, ಭಾಗ 2, ಭಾಗ 3ನೇದು ಇದಾಗಿರ್ತದೆ ಸ್ನೇಹಿತರೆ. ಸೊ ಈ ಹಿಂದಿನ ಕ್ಲಾಸ್ಗಳಿಗೆ ಅತಿ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ನನ್ನ ನಮಸ್ಕಾರ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಂದುವರಿಸೋಣ. ಏನದ ಅಂದ್ರೆ 21ನೇ ಕ್ವಶನ್ ನೋಡ್ರಿ. 21ನೇ ಕ್ವಶನ್ನ ಏನದ ಅಂದ್ರೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಪ್ರತಿ ವರ್ಷವನ್ನು ಯಾವಾಗ ಆಚರಿಸ್ತಾರೆ, ದಿನಾಚರಣೆ ಕುರಿತು ಒಂದೊಂದು ಮಾರ್ಕ್ಸ್ ಪಿಕ್ಸ್ ಇರುತ್ತದ. ಸೊ ಪಿ ಸಿಗೆ ಆಗಿರ್ಬೋದು, ಪೊಲೀಸ್ಗೆ ಆಗಿರ್ಬೋದು, ಮುಂಬರ್ತಕ್ಕಂತಹ ವಿಲೇಜ್ ಅಕೌಂಟ್ ಆಗಿರ್ಬೋದು ಮತ್ತು ಪಿ ಡಿ ಒಗೆ ಆಗಿರ್ಬೋದು, GS ಪೇಪರ್ದಾಗ ಇದೊಂದು ಮಾರ್ಕ್ಸ್ ಇರ್ತದಂತ ಹೇಳಿ ಭರವಸೆ ಮಾಡೋಣ. ಹೌದಲ್ರಿ? ದಿನಾಚರಣೆ ಬಗ್ಗೆ ಅಂದ್ರೆ ಎಲ್ಲ ದಿನಾಚರಣೆ ಬಗ್ಗೆ ಅಂದಾಗ ಇದು ಯಾವ ಒಂದು ದಿನಾಚರಣೆಯ ದಿನದ ಅಂಗವಾಗಿ ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸ್ತಾರೆ, ಇದರ ಹಿನ್ನೆಲೆ ಯಾಕೆ ಆಚರಿಸಾಕತ್ರು, ಆಚರಿಸದಿಂದ ಏನೇನು ಡೆವಲಪ್ಮೆಂಟ್ ಆಯ್ತು ಅನ್ನೋದು ನೋಡ್ಕೊ ರಿ. 10ನೇಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕೊಡ್ರಿ. 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಗಸ್ಟ್ 7 ರೀ. ಆಗಸ್ಟ್ 7ರಂದು ಏನಪ್ಪಾ ಅಂದ್ರೆ ಈ ಒಂದು ಕೈಮಗ್ಗ ದಿನಾಚರಣೆಯನ್ನ ಆಚರಿಸ್ತಾರ. ಓಕೆ, ಇಲ್ಲಿ ನೋಡ್ರಿ, 2015ರಿಂದ ಪ್ರತಿ ವರ್ಷ 2015ರಿಂದ ಬಂದಿದ್ರಿಂದ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ 2024 ಆಗಸ್ಟ್ 7ರಂದು ಕೂಡ ನವದೆಹಲಿಯ ವಿಜ್ಞಾನ ಭವನದಲ್ಲಿ 10ನೇಯ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಯಿತು. 2015ರಿಂದ ಆಚರಿಸುತ್ತಾ ಬಂದಾರೆ. ಹಾಗಾದ್ರೆ ಯಾಕೆ ಆಚರಿಸುತ್ತಾ ಬಂದರು ಅನ್ನೋಕ್ಕಿಂತ ಮುಂಚೆ ಇದನ್ನು ಯಾರ ಏನಪ್ಪಾ ಅಂತಂದ್ರೆ ಅತಿಥಿಗಳಾಗಿ ಈ ಒಂದು ಕೈಮಗ್ಗ ದಿನದ ಅತಿಥಿಯಾಗಿ ಯಾರು ಹೋಗಿದ್ರು ಅಂದಾಗ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಸಾಹೇಬ್ರವರು ಮುಖ್ಯ ಅತಿಥಿಗಳಾಗಿ ದೆಹಲಿಯಲ್ಲಿರ್ತಕ್ಕಂತಹ ನವದೆಹಲಿಯಲ್ಲಿರ್ತಕ್ಕಂತಹ ವಿಜ್ಞಾನ ಭವನದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಉಪಸ್ಥಿತಿಯಲ್ಲಿದ್ದರು ಅಂತ ಹೇಳ್ಬೋದು. ಕೈಮಗ್ಗ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಕೊಡುಗೆ ನೀಡಿದ ಕೈಮಗ್ಗ ನೇಕಾರರಿಗೆ ಸಂತ ಕಬೀರ ಪ್ರಶಸ್ತಿಗಳು ಮತ್ತು ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು ನೀಡಲಾಯಿತು. ಎಲ್ಲಿ? ಈ ಒಂದು ಸಭೆಯ ಒಳಗೆ ನೀಡಲಾಯಿತು ರೀ. 10ನೇಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಡೆದ ನವದೆಹಲಿ ಒಳಗೆ ಜಗದೀಪ್ ಧನ್ಕರ್ ಸಾಹೇಬರು ಇದರಲ್ಲಿ ಏನಪ್ಪಾ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಹೋಗಿದ್ರು. ಇಲ್ಲಿ ಏನೇನು ಯಾವ್ಯಾವ ಕೊಟ್ಟರಂದ್ರೆ ಸಂತ ಕಬೀರ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಕೆಲವೊಂದು ಮಂದಿಗೆ. ಇದು ಗೊತ್ತಿರಲಿ. ನೆಕ್ಸ್ಟ್, ಇದನ್ನು ಯಾಕೆ ಆಚರಿಸಾಕತ್ರು, ಇದರ ಹಿನ್ನೆಲೆಯನ್ನು ನೋಡಿದಾಗ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷ ಆಕತಿ. ರಾಷ್ಟ್ರೀಯ ಕೈಮಗ್ಗ ದಿನದ ಹಿನ್ನೆಲೆ ಏನದ ಅಂದ್ರೆ 1905ರಾಗ ಏನಪ್ಪಾ ಅಂದ್ರೆ ಆಗಸ್ಟ್ 7ರಂದು ಆರಂಭವಾದಂತಹ ಸ್ವದೇಶಿ ಚಳವಳಿ. ಯಾರಿಗೆ ತಾನೇ ಗೊತ್ತಿಲ್ಲ ರೀ ಸ್ವದೇಶಿ ಚಳವಳಿ. ಓಕೆ, ಸ್ವದೇಶಿ ಚಳವಳಿಯ ಸ್ಮರಣಾರ್ಥಕವಾಗಿ ಆ ದಿನಾಂಕದಂದೇ ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲು ಆಯ್ಕೆ ಮಾಡಿಕೊಳ್ಳಲಾಯಿತು. ಓಕೆ, ಆಯ್ಕೆ ಮಾಡಿಕೊಂಡಿವ್ರಿ. ಸೊ ಪ್ರಧಾನಮಂತ್ರಿ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ನೋಡ್ರಿ, ವೋಕಲ್ ಫಾರ್ ಲೋಕಲ್ ಎಂಬ ಕರೆಯ ಮೇರೆಗೆ 2015ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಮಾಡುವುದಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿರ್ರಿ. ಯಾವಾಗಿಂದ 2015ರಿಂದ ಇಲ್ಲಿವರೆಗೂ 10ನೇಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯಾಗಿ 2024 ನವದೆಹಲಿ ಒಳಗೆ ನಡೆಸಿದೀವಿ ಅಂತ ನಾವು ಹೇಳ್ಬೋದು. ಓಕೆ, ಯಾವ್ದ ಒಂದು ಸ್ಮರಣಾರ್ಥಕವಾಗಿ ಸ್ವದೇಶಿ ಚಳವಳಿಯ ಒಂದು ಸ್ಮರಣಾರ್ಥಕವಾಗಿ ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸ್ತೀವಿ ಎಂಬುದು ನಿಮಗೆ ಎಲ್ಲರಿಗೂ ಗೊತ್ತಿರಬೇಕ್ರಿ. ನೆಕ್ಸ್ಟ್ ನೋಡೋಣ ಈ ಕ್ವಶನ್ 27 ರೀ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರತಕ್ಕಂತಹ ಆರ್ಕಾ ರಕ್ಷಕ್ ಮತ್ತು ಆರ್ಕಾ ಅಬೇದ್ ಇವು ಯಾವುದರ ತಳಿಯಲು ನೋಡ್ರಿ, ಯಾವುದರ ತಳಿ ಅಂದರೆ ಇದು ಸುದ್ದಿ ಆಗದಾವು ಕೆಲವೊಂದಿಷ್ಟು ತಳಿಗಳು. ಇವು ಯಾವ ಒಂದು ಸಸ್ಯದ ತಳಿನೋ ಅಥವಾ ಹಣ್ಣಿನ ತಳಿಯನೋ ಯಾವುದೋ ಒಂದು ಫ್ರೂಟ್ಸ್ ತಳಿನೋ ನೋಡ್ಕೊತ ಹೋಗೋಣ ನಾವು. ಯಾವುದಪ್ಪ ಅಂದಾಗ ಟೊಮೆಟೊ ನೋಡ್ರಿ, ಇಲ್ಲಿ ಬಂದದ ಟೊಮೆಟೊದ ನೂತನ ಪ್ರಭೇದಗಳಾದಂತಹ ಆರ್ಕಾ ರಕ್ಷಕ್ ಮತ್ತು ಆರ್ಕಾ ಅಬೇದ್ ಇವು ಅಭಿವೃದ್ಧಿಪಡಿಸಿದಾರು. IIHRದವ್ರು ಅಭಿವೃದ್ಧಿಪಡಿಸಿದಾರ್ರಿ. ಸೊ ಓಕೆ, ಇಲ್ಲಿ ಹೈಬ್ರಿಡ್ ತಳಿಗಳಾಗಿರ್ತಾವ. ಬೆಂಗಳೂರಿನಲ್ಲಿರ್ತಕ್ಕಂತಹ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಇಲ್ಲಿ ಒಂದು ಕ್ವಶನ್ ಬರ್ತದೆ ರೀ. ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬೆಂಗಳೂರದಾಗ ಕಂಡು ಬರ್ತದೆ. ಸೊ ಅಲ್ಲಿ ಇರ್ತಕ್ಕಂಥವ ಹೈಬ್ರಿಡ್ ತಳಿಯು ಟೊಮ್ಯಾಟೊ ಸಸಿಗಳನ್ನು ಅಭಿವೃದ್ಧಿಪಡಿಸಿದಾರ್ರಿ. ಟೊಮ್ಯಾಟೊ ಬೆಳೆ ಏನಾಗೈತಿ ಅಂದ್ರೆ ಹೆಚ್ಚಾಗೈತಿ. ಓಕೆ, ಸಾಂಬಾರ್ದಾಗ, ಚಿಕನ್ದಾಗ, ಮಟನ್ದಾಗ ಎಲ್ಲ ಕಡೆ ಟೊಮ್ಯಾಟೊ ಬೇಕಾಗೈತಿ ರೀ. ಮಿಕ್ಸರ್ದಾಗ ಹಾಕಿ ಗಮ್ಮ ತಿರುಗಿಸಾಕ. ಸೊ ಹಂಗಾಗಿದ್ದಾಗ ಟೊಮ್ಯಾಟೊ ಬೆಳೆ ಹೆಚ್ಚಾಗಿತ್ತು. ಸೊ ಟೊಮ್ಯಾಟೊ ಬೆಲೆ ಹೆಚ್ಚಾಗಿತ್ತು. ಆ ಒಂದು ಕಾರಣಕ್ಕೆ ಹೈಬ್ರಿಡ್ ತಳಿಯ ಈ ಎರಡು ಪ್ರಭೇದಗಳು, ಇವೆರಡು ಯಾವ್ಯಾವಪ್ಪ ಅಂದ್ರೆ ಆರ್ಕಾ ರಕ್ಷಕ್ ಮತ್ತು ಆರ್ಕಾ ಅಬೇದ್ ತಳಿಗಳನ್ನು ಅಭಿವೃದ್ಧಿಪಡಿಸಿದಾರ ಬೆಂಗಳೂರದಾಗ. ಗೊತ್ತಿರಲ್ರಿ, ಇದು ಕೂಡ ಬಹಳ ಅಂದ್ರೆ ವಿಶೇಷವಾದಂತಹ ಮಾಹಿತಿ ಆಗಿರ್ತದೆ ರೀ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ವಿದ್ಯುತ್ ನಿಗಮ ಅನುಷ್ಠಾನಗೊಳಿಸುವ
ಕರ್ನಾಟಕ ವಿದ್ಯುತ್ ನಿಗಮದವರು ಅನುಷ್ಠಾನಗೊಳಿಸಿದಂತಹ ದೇಶದ ಅತಿದೊಡ್ಡ ಪಂಪ್ಡ್ ಸ್ಟೋರೇಜ್ ಯೋಜನೆ ಯಾವುದು ರೀ? ದೇಶದ ಅತಿದೊಡ್ಡ ಪಂಪ್ಡ್ ಸ್ಟೋರೇಜ್ ಯಾವುದು ಅಂದಾಗ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೇಂದ್ರಕ್ಕೆ ಒಪ್ಪಿಗೆ ನೀಡಿದ್ದಾರೆ, ಕೇಂದ್ರ ಸರ್ಕಾರದ ಒಪ್ಪಿಗೆ ನೀಡಿದ್ದಾರೆ ರೀ. ಸೊ ಓಕೆ ರೀ, ಕರ್ನಾಟಕ ವಿದ್ಯುತ್ ನಿಗಮದವ್ರಿ ಅನುಷ್ಠಾನಗೊಳಿಸುತ್ತಿರ್ತಕ್ಕಂತಹ 8,005 ಕೋಟಿ ರೂಪಾಯಿ ವೆಚ್ಚದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿಸ್ತೃತ ಯೋಜನೆಯ ವರದಿಯು ಇದಾಗಿದ್ದು ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ನೀಡಿದೈತ್ರಿ. ಯಾವುದು? ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಅನುಮೋದನೆಯನ್ನು ನೀಡಿದ್ದಾರೆ. ಇಷ್ಟು ಮೌಲ್ಯದ ವೆಚ್ಚವನ್ನು ಭರಿಸಿ ಓಕೆ ನೀಡಿದ್ದಾರೆ ರೀ. ನೆಕ್ಸ್ಟ್ ಏನಿದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂದಾಗ ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನೀರುಗಳನ್ನು ಬಳಸ್ತೀವಲ್ಲ, ನಾವು ಬಳಸಿದಂತಹ ನೀರುಗಳನ್ನು ಮತ್ತೆ ಪಂಪ್ಗಳ ಮೂಲಕ ಹಿಂದಕ್ಕೆ ಕೊಂಡೊಯ್ದು 250 ಮೆಗಾವಾಟ್ ಸಾಮರ್ಥ್ಯದ 2 ಜಲ ವಿದ್ಯುತ್ ಉತ್ಪಾದನೆ ಘಟಕಗಳನ್ನಾಗಿ ಒದಗಿಸುವ ಒಂದು ಯೋಜನೆ ಇದಾಗಿರ್ತದೆ ರೀ. ಒಟ್ಟು 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಯೋಜನೆ ರೂಪಿಸಲಾಗಿದೆ. ಈ ಒಂದು ಯೋಜನೆ ರೂಪಿಸಲಾಗಿದೆ. ದೇಶದ ಅತಿದೊಡ್ಡ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕವಾಗಿರುವ ಈ ಯೋಜನೆಗೆ ದಾಖಲು ಅವಧಿಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ. ದೇಶದ ಅತಿದೊಡ್ಡ ಪಂಪ್ಡ್ ಸ್ಟೋರೇಜ್ ಅನ್ನಾಗಿ ನಿರ್ಮಿಸಕ ಇದು ದಾಖಲೆಗೆ ಅನುಮೋದನೆಯನ್ನು ನೀಡಲಾಗೈತ್ರಿ ಕೇಂದ್ರ ಸರ್ಕಾರ. ಇದು ಕೂಡ ಅತ್ಯಂತ ಪ್ರಮುಖವಾದಂತಹ ವಿಷಯ ಅಂತ ನಾವು ಹೇಳ್ಬೋದು. ಇದರಿಂದ ಈ ಒಂದು ಯೋಜನೆಯಿಂದ ಅನುಷ್ಠಾನಕ್ಕೆಗೊಳ್ತಕ್ಕಂತಹ ಕೆಲವು ಸ್ಥಳಗಳನ್ನು ನೋಡಿದಾಗ ನಾವು ಏನದ ಅಂದಾಗ ಪಶ್ಚಿಮ ಘಟ್ಟ ಮತ್ತು ಶರಾವತಿ ವನ್ಯಜೀವಿ ಧಾಮಗಳಲ್ಲಿರ್ತಕ್ಕಂತಹ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಈ ಯೋಜನೆ ಅನುಷ್ಠಾನಕ್ಕೆ ಬರ್ತದೆ ರೀ. ಓಕೆ, ಈ ಯೋಜನೆಯನ್ನ ಲಿಂಗನಮಕ್ಕಿ ಜಲಾಶಯ ಕೆಳಭಾಗದಲ್ಲಿರ್ತಕ್ಕಂತಹ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿರ್ತಕ್ಕಂತಹ ಗೆರೋಶೊಪ್ಪು ಜಲಪಾತಗಳ ಮಧ್ಯೆ ನೋಡ್ರಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಗೆರೆಸೊಪ್ಪು ಜಲಾಶಯಗಳ ಮಧ್ಯಭಾಗದಲ್ಲಿ ಅನುಷ್ಠಾನ ಬರುವ ಪ್ರಸ್ತಾಪವಿದೆ. ಓಕೆ, ಪ್ರಸ್ತಾಪ ಇದೆ. ಯಾವುದು? ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯು ಅನುಷ್ಠಾನಕ್ಕೆ ಬರ್ತದ್ರಿ. ಇದು ಕೂಡ ಬಹಳ ಅತಿ ಉಪಯುಕ್ತವಾದಂತಹ ಮಾಹಿತಿ ಇರ್ತದೆ. ನೆಕ್ಸ್ಟ್, ಕರ್ನಾಟಕದಲ್ಲಿರ್ತಕ್ಕಂಥ ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪ ಕಂಡು ಬಂದದ ಅಂದರೆ ಕರ್ನಾಟಕದ ಇತ್ತೀಚೆಗೆ ನಿಕ್ಷೇಪ ಬಂದದ ಲಿಥಿಯಂ ಎಲ್ಲಿ ಕಂಡು ಬಂದದ ಅಂತ ಕ್ವಶನ್ ಹಾಕಿದ್ದೀವಿ ನಾವು. ಸೊ ಭಾಳ ಸಲ ಇದು ಮಾಹಿತಿ ಏನಪ್ಪ ಅಂದ್ರೆ ನ್ಯೂಸ್ ಪೇಪರ್ದಾಗ ಕೂಡ ಬಂದದ. ಸೊ ಅದೇ ರೀತಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದಲ್ಲೂ ಬಂದದ. ಮಂಡ್ಯದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ರೀ. ಸೊ ಮಂಡ್ಯದಲ್ಲಿ ಬೃಹತ್ ಪ್ರಮಾಣದ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದ್ದು ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಹಲ ಗ್ರಾಮದ ವ್ಯಾಪ್ತಿಯಲ್ಲಿ 1600 ಟನ್ ನಿಕ್ಷೇಪ ಇರುವುದು ಪ್ರಾಥಮಿಕ ಸಮೀಕ್ಷೆಯಲ್ಲಿ ಕಂಡು ಬಂದಿದ್ದು ಕೇಂದ್ರ ಸರ್ಕಾರ ಸಂಸತ್ತಿಗೆ ಇದನ್ನು ಏನು ಮಾಡೋದನ್ನ ಮಾಹಿತಿ ನೀಡೈತಿ. ಕೇಂದ್ರ ಸರ್ಕಾರ ಸಂಸತ್ತಿಗೆ ಮಾಹಿತಿ ನೀಡದ. ಓಕೆ ರೀ, ಇಂಧನ ಸ್ವಾವಲಂಬನೆಯಲ್ಲಿ ಭಾರತಕ್ಕೆ ಇದೊಂದು ಅತ್ಯಂತ ದೊಡ್ಡ ಕೊಡುಗೆಯಾಗೈತಿ. ಅಂದರೆ ಎಲ್ಲಿ ನೋಡ್ರಿ, ಕರ್ನಾಟಕದ ಇಷ್ಟು ಎಲ್ಲ ಸಿಗಾಕೈತಿ. 1600 ಟನ್ ಅಂತಂದ್ರೆ ಕಮ್ಮಿ ಅಲ್ಲ. ಇದೇ ರೀತಿ ಏನಪ್ಪ ಅಂದ್ರೆ ಅಗದಂಗೆ ಈ ರೀತಿ ಸಿಗಾಕತ್ತು ಅಂತಂದ್ರೆ ಲಿಥಿಯಂ ನಿಕ್ಷೇಪಗಳಾಗಿರ್ಬೋದು. ಇದು ಇಂಧನ ಸ್ವಾವಲಂಬನೆದಾಗ ಭಾರತ ದೇಶಕ್ಕೆ ಅತಿ ದೊಡ್ಡ ಕೊಡುಗೆ ಆಗುವ ಮಾತಿನಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ರಾಜ್ಯದ ಯಾದಗಿರಿಯಲ್ಲೂ ಕೂಡ ಈ ಒಂದು ನಿಕ್ಷೇಪ ಏನಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ಪತ್ತೆ ಆಗಿದ್ದು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಮಾಹಿತಿ ಇರ್ತದೆ ರೀ. ಸೊ ಅದರ ಜೊತೆಗೆ ದೇಶದಲ್ಲಿ ಮೊದಲ ಬಾರಿಗೆ ಮೊದಲ ಮತ್ತು ದೊಡ್ಡ ಲಿಥಿಯಂ ನಿಕ್ಷೇಪ ಏನಪ್ಪ ಅಂತಂದ್ರೆ ಕಂಡು ಬಂದಿತ್ತು. ಎಲ್ಲಿ ಬಂದಿತ್ತು ಕೇಳಿದಾಗ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಸಲಾಲ್ ಹೈಮಾನ್ ಪ್ರದೇಶದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಭಾರತದ ಮೊದಲ ಬಾರಿಗೆ ಮತ್ತು ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಏನಪ್ಪ ಅಂದ್ರೆ ಕಂಡು ಬಂದಿದ್ದು ನಿಮ್ಗೆ ಗಮನಕ್ಕೆ ಬರಬೇಕ್ರಿ. ಜೊತೆಗೆ ಭಾರತಕ್ಕಾಗುವ ಕೆಲವೊಂದು ಲಾಭಗಳು. ಓಕೆ, ಇದು ಲಿಥಿಯಂ ನಿಕ್ಷೇಪ ಏನಪ್ಪ ನಾವು ಕಂಡು ಹಿಡಿದಿವಿ, ನಮ್ಮಲ್ಲಿ ಇಷ್ಟಿಷ್ಟೆಲ್ಲ ಸಿಗಾಕತ್ತೈತಿ. ಅದರಿಂದ ನಮಗೆ ಲಾಭ ಏನಾಗೈತೆ ಅಂದ್ರೆ ಹೊರದೇಶಗಳಿಂದ ಏನಪ್ಪ ಅಂದ್ರೆ ಆಮದು ನಾವು ಜಾಸ್ತಿ ಮಾಡ್ಕೋತೀವಿ. ಏನಂದ್ರೆ ಭಾರತದವು ಲಿಥಿಯಂ ಬ್ಯಾಟ್ರಿಗಳ 2ನೇ ಅತಿ ಹೆಚ್ಚು ಆಮದು ರಾಷ್ಟ್ರ ಆಗಿದೆ. ಅಂದ್ರೆ ಅಮೇರಿಕಾದವ್ರಿಗಿಂತ ನಂತರ ನಾವು ಲಿಥಿಯಂ ಬ್ಯಾಟ್ರಿಗಳನ್ನು ಆಮದನ್ನು 2ನೇ ಸ್ಥಾನದಾಗ ನಾವು ಆಮದು ಮಾಡ್ಕೋತೀವಿ. ಈ ಒಂದು ಆಮದು ಪ್ರಮಾಣ ಕಡಿಮೆ ಆಗಬೇಕಾದ್ರೆ ನಮ್ಮಲ್ಲಿ ನಾವು ಏನಪ್ಪ ಅಂದ್ರೆ ಉತ್ಪಾದನೆ ಹೆಚ್ಚು ಮಾಡ್ಕೊಂಡ್ರೆ ಆಟೋಮೆಟಿಕ್ ನಾವು ಏನಪ್ಪ ಅಂದ್ರೆ ಆಮದು ಮಾಡ್ಕೋದು ಬರಂಗಿಲ್ಲ ಅದ. ಯಾಕಂದ್ರೆ ನಮ್ಮ ಮನ್ಯಾಗ ಏನಪ್ಪ ಅಂದ್ರೆ ನಮ್ಮ ಬುತ್ತಿ ಇತ್ತಂದ್ರೆ ಯಾವಾಗ ಬೇಕಾಗಿ ಬುಚ್ಕೊಂಡು ತಿನ್ಬೋದ್ರಿ. ಮಂದಿ ಬುತ್ತಿಗೆ ಯಾವಷ್ಟು ಕಾಯ್ದ್ರಿ, ಹಂಗೆ ಕಾಯ್ಕೋತ ಕೂತ್ರೆ ಆಗಂಗಿಲ್ಲ. ಹಂಗೆ ನಮ್ಮ ಒಂದು ನೋಟ್ಸು, ನಮ್ಮ ಒಂದು ಕೀ ಪಾಯಿಂಟ್ಸು, ನಮ್ಮ ಒಂದು ಕೆಲವೊಂದಿಷ್ಟು ಓದುವಂತಹ ಮೆಟೀರಿಯಲ್ಸ್ ನಮ್ಮೂ ಆಗಿದ್ವು ಅಂದ್ರೆ ಮಂದಿದ ಹನಿಕೆ ಯಾಕೆ ನೋಡೋ ಅವಶ್ಯಕತೆ ಇರಲ್ಲ. ಸೊ ಸ್ವತಃ ಬುಕ್ಸ್ ತೋರಿ, ಸ್ವತಃ ನೋಟ್ಸ್ ಮಾಡ್ಕೋರಿ. ಎಷ್ಟೋ ದೊಡ್ಡ ಬುಕ್ ಇದ್ರೂ ಕೂಡ ಅವನನ್ನು ನೀವು ಕೀ ಪಾಯಿಂಟ್ಸ್ ಆಗಿ ನೋಟ್ಸ್ ಮಾಡ್ಕೊಂಡು ಓದಿದ್ದ ಅಂತಂದ್ರೆ ಭಾಳ ಚೆನ್ನಾಗಿ ನಿಮ್ಗೆ ಏನಪ್ಪ ಅಂದ್ರೆ ಎಕ್ಸಾಮ್ದಾಗ ಫಲಿತಾಂಶನ ತಂದು ಕೊಡ್ತಾವ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಏನಪ್ಪ ಅಂದ್ರೆ ಆಮದನು ಏನಪ್ಪ ಅಂದ್ರೆ ಕಡಿಮೆ ಆಗ್ಬೇಕಂತಂದ್ರೆ ನಾವು ಏನು ಮಾಡಬೇಕು, ಇಲ್ಲೇ
ನಿಕ್ಷೇಪಗಳ ಈ ರೀತಿ ಸಿಗಬೇಕು ನಮ್ಮಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹಿಮಾಚಲ ಪ್ರದೇಶದಲ್ಲಿಯೂ ಯುರೋನಿಯಂ ನಿಕ್ಷೇಪ. ನೋಡ್ರಿ, ಹಿಮಾಚಲ ಭಾರತದಾಗ ಯುರೋನಿಯಂ ನಿಕ್ಷೇಪ ಒಂದು ಪತ್ತೆ ಆಗೈತಿ. ಎಲ್ಲತ್ತಂದ್ರೆ ಹಿಮಾಚಲ ಪ್ರದೇಶದಾಗಂತನೂ ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರ. ನೆಕ್ಸ್ಟ್, ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ, ಇದನ್ನೇನು ಮಾತಾಡೋಂಗಿಲ್ಲ ರೀ, ಹಂಗಾಗಿಬಿಟ್ಟೈತಿಗೆ ಬಾಂಗ್ಲಾದೇಶದ ಪರಿಸ್ಥಿತಿ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? ಮಧ್ಯಂತರ ಸರ್ಕಾರದಾಗ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಕ್ವಶನ್ ಹಾಕಿದ್ದೀನಿ ರೀ ನಾನು. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆ ಮೊಹಮ್ಮದ್ ಯೂನುಸ್. ನೋಡ್ರಿ, ಮೊಹಮ್ಮದ್ ಯೂನುಸ್ ಅವರು ಆಯ್ಕೆಯಾಗಿದ್ದಾರೆ ರೀ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾದಂತಹ ಅರ್ಥಶಾಸ್ತ್ರಜ್ಞರ ಹಾಗೂ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪಡೆದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಮೊಹಮ್ಮದ್ ಯೂನುಸ್ ಅವರು ಆಯ್ಕೆಯಾಗಿದ್ದಾರೆ ರೀ. ಯಾಕೆ ಆಯ್ಕೆ ಆದರು ಅಂದ್ರೆ ಮೀಸಲಾತಿಯ ನೀತಿಯನ್ನು ವಿರೋಧಿಸಿ ದೇಶದಾದ್ಯಂತ ಏನಾಗಿತ್ತಂದ್ರೆ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಬಾಂಗ್ಲಾದೇಶದ ನಿಕಟಪೂರ್ವ ಪ್ರಧಾನಿಯಾದಂತಹ ಶೇಖ್ ಹಸೀನಾರವರು ರಾಜೀನಾಮೆ ನೀಡಿ ದೇಶವನ್ನು ತೊರೆದರು. ನೋಡ್ರಿ, ದೇಶವನ್ನು ತೊರೆದರು. ಪ್ರಧಾನಮಂತ್ರಿಯವರು ಕೂಡ ದೇಶವನ್ನು ತೊರೆದರು. ಅಲ್ಲಿಂದ ನನ್ನ ತಲೆಮ್ಯಾಗ ಬರ್ತೈತೆ ಅಂಥೇಳಿ ದೇಶವನ್ನು ತೆರೆದರು. ಈ ಒಂದು ಹಿನ್ನೆಲೆಯಲ್ಲಿ ಬಾಂಗ್ಲಾದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಶಹಾಬುದ್ದೀನ್ ಅವರು ಆರ್ಥಿಕ ತಜ್ಞರಾದಂಥ, ಅಂದ್ರೆ ಈಗ ಮೀಸಲಾತಿ ಕುರಿತು ಏನಪ್ಪ ಅಂದರೆ ಜಗಳ ಹತ್ತಿ ನಮ್ಮನೆ ಹಿಂಸಾತ್ಮಕ ಘಟನೆಗಳು ನಡೆದವಲ್ಲ, ಈಗ ಆರ್ಥಿಕ ತಜ್ಞರನ್ನು ಹುಡುಕುತ್ತಾ ಏನು ಮಾಡಿರಿ ಇವರ ಮೊಹಮ್ಮದ್ ಯೂನುಸ್ ಅವರನ್ನು ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿಬಿಟ್ರು. ಓಕೆ ರೀ. ಅವಾಗ ಏನಾತಂದ್ರೆ ಕಿರುಸಾಲ ಯೋಜನೆಯ ಹರಿಕಾರ ಮೊಹಮ್ಮದ್ ಯೂನುಸ್ ಅವರು ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ನೇಮಕವಾಗ್ತಾರೆ. ಹಾಗಾದ್ರೆ ಅವರಿಗೆ ಕಿರುಸಾಲ ಯೋಜನೆಯ ಹರಿಕಾರ ಯಾಕೆ ಕರಿತಿದ್ರು ಅಂದಾಗ, ಮೊಹಮ್ಮದ್ ಯೂನುಸ್ ಅವರು ಕಿರುಸಾಲ ಯೋಜನೆಯ ಹರಿಕಾರರು ಮತ್ತು ಬಡವರಿಗಾಗಿ ಜಾರಿಗೆ ತಂದಂತಹ ಗ್ರಾಮೀಣ ಬ್ಯಾಂಕ್ಗಳ ಚಳವಳಿಗೆ ಭಾರಿ ಯಶಸ್ಸು ಕಂಡಿತು. ಇದೇ ಒಂದು ಕಾರಣಕ್ಕೋಸ್ಕರ ಅವರಿಗೆ 2006ರಲ್ಲಿ ಶಾಂತಿ ನೊಬೆಲ್ ದೊರಕಿದ್ದು ಅತಿ ವಿಶೇಷವಾದಂತಹ ಮಾಹಿತಿ ಆಗಿದೆ. ಕೇಳ್ಬೋದು ರೀ, ಏನು ತಪ್ಪಿಲ್ಲ. ಕ್ವಶನ್ದಾಗ ಶಾಂತಿ ವಿಭಾಗದಲ್ಲಿ ಯಾವ ಒಂದು ವಿಭಾಗದಲ್ಲಿ? ಶಾಂತಿ ವಿಭಾಗದಲ್ಲಿ 2006ದಾಗ ಯಾರಿಗೆ ಅಂತಂದ್ರೆ ಇಲ್ಲಿ ಕಿರುಸಾಲ ಯೋಜನೆಯ ಹರಿಕಾರರಾದಂತಹ ಯೂನುಸ್ ಅವರಿಗೆ ಏನಪ್ಪ ಅಂತಂದ್ರೆ ಈ ಪ್ರಶಸ್ತಿ ಬಂದದ ಸ್ನೇಹಿತರ. ಅವರು ಒಂದು ಕಟ್ಟಿದಂತಹ ಪಕ್ಷ 2007 ಸಿಟಿಜನ್ ಪವರ್ ಎಂಬ ಒಂದು ಪಕ್ಷವನ್ನು ಕೂಡ ಅವರು ಸ್ಥಾಪಿಸಿದರು. ಓಕೆ, ಸಿಟಿಜನ್ ಪಕ್ಷವನ್ನು ಕೂಡ ಅವರು ಸ್ಥಾಪಿಸಿದರು ಅಂದ್ರೆ ಗೊತ್ತಿರಲಿ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಕ್ರೀಡಾಕೂಟವು ಎಷ್ಟನೇ ಒಲಿಂಪಿಕ್ಸ್ ಆಗಿದೆ ನೋಡ್ರಿ. ಪ್ಯಾರಾ ಒಲಿಂಪಿಕ್ಕು, ನೆಕ್ಸ್ಟ್ ಇದು ಬೇಸಿಗೆ ಒಲಿಂಪಿಕ್ಕು. ಇದ್ರ ಬಗ್ಗೆ ಅಂತಿ ಕ್ವಶನ್ಸ್ ನೀವು ಎಷ್ಟು ಓದಿದ್ರು ಕಮ್ಮಿನ ಹಂಗೆ ಕ್ವಶನ್ ಬರ್ತಾವ್ರಿ, ಎಲ್ಲ ಓದಲೇಬೇಕು. ಪ್ಯಾರಿಸ್ ಒಲಿಂಪಿಕ್ಸ್ ಇದು ಎಷ್ಟನೇ ಒಲಿಂಪಿಕ್ಸ್ ಆಗಿದೆ ಅಂತ ಸಿಂಪಲ್ ಆಗಿ ಕ್ವಶನ್ ಹಾಕಿದ್ದೀನಿ. ಇದು ಎಷ್ಟನೇ ಒಲಿಂಪಿಕ್ಸ್ ಅಂದಾಗ ಅದರ ಮಾಹಿತಿ ನೋಡ್ರಿ. ಒಲಿಂಪಿಕ್ಸ್ನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನದಿಯ ಮೇಲೆ ಉದ್ಘಾಟನೆಯ ಆದಂತಹ ಸಮಾರಂಭವು ಆಯೋಜಿಸಲಾಯಿತು. ಈ ಮೂಲಕ ಸಂಘಟನಾಕಾರರು 33ನೇ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಉದ್ಘಾಟನಾ ಸಮಾರಂಭಕ್ಕೆ ಮೆರುಗು ನೀಡಿದರು. ಅಂದ್ರೆ ನದಿಯ ಮೇಲ್ಗಡೆ ಏನಪ್ಪ ಅಂದ್ರೆ ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಆರಂಭಿಸಿದ್ರಿ. ಹಾಗಾದ್ರೆ ಯಾವ ಒಂದು ನದಿ ಅಂತಂದಾಗ ಪ್ಯಾರಿಸ್ ನಗರವನ್ನು ಹಾದು ಹೋಗತಕ್ಕಂತಹ ಸೀನ್ ನದಿಯ ದಡದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇದು ಎಷ್ಟನೇ ಒಂದು ಒಲಿಂಪಿಕ್ಸ್ ಅಂದಾಗ ನೀವು ಹೇಳ್ಬೋದು ಇಲ್ಲಿ 33ನೇ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಗೊತ್ತಿರಲ್ರಿ. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ನೋಡಿ. 2024 ಜೂಲೈ 26ರಿಂದ ಆಗಸ್ಟ್ 11 ತನಕ ಅಂದರೆ 17 ದಿನಗಳ ಕಾಲ ನಡೀತದ ರೀ. 17 ದಿನಗಳ ಕಾಲ ನಡೀತದ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಗೇಮ್ಸ್ ವೈಡ್ ಓಪನ್ ನೋಡ್ರಿ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಗೇಮ್ ವೈಡ್ ಓಪನ್ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಒಂದು ಬೇಸಿಗೆ ಒಲಿಂಪಿಕ್ಸ್ ಪಂದ್ಯವು ಜರುಗಿದವು. ಈ ಒಂದು ಕ್ರೀಡಾಕೂಟವನ್ನು ಅಧಿಕೃತವಾಗಿ 33ನೇ ಒಲಿಂಪಿಯಾಡ್ ಆ್ಯಂಡ್ ಪ್ಯಾರಿಸ್ 2024 ಎಂಬ ಬ್ರ್ಯಾಂಡ್ ನೇಮ್ ಮುಖಾಂತರ ಏನಪ್ಪ ಅಂದ್ರೆ ಕರೆಯತ್ತಾರ್ರಿ. ಹಿಂಗೂ ಕೇಳ್ಬೋದು. ಸೊ ಇದು 33 ಅಂತ ಗೊತ್ತಿರಲಿ. ಸೊ ಇದನ್ನ ಏನು ಕರೀತಾರೆ ಅಂತಂದ್ರೆ 33ನೇ ಒಲಿಂಪಿಯಾಡ್ ಆ್ಯಂಡ್ ಪ್ಯಾರಿಸ್ 2024 ಎಂಬ ಬ್ರ್ಯಾಂಡ್ ಹೆಸರಿನ ಮೂಲಕ ಕರೀತಾರೆ. ಸೊ 17 ದಿನಗಳ ಕಾಲ ಈ ಕ್ರೀಡಾಕೂಟವು ಫ್ರಾನ್ಸ್ನಲ್ಲಿ ಜರುಗಿತ್ತು. 17 ದಿನಗಳ ಕಾಲ. ಎಷ್ಟು ದಿನಗಳ ಕಾಲ? 17 ದಿನಗಳ ಕಾಲ. ನೆಕ್ಕಿಂಗ ಕೇಳ್ತಾನ್ರೆ ಯಾವಾಗ ಚಾಲು ಆಗಿತ್ತು ಯಾವಾಗ ಮುಗೀತು ಅಂದ್ರೆ ಜೂಲೈ 26ರಿಂದ ಆಗಸ್ಟ್ 11 17 ದಿನ ಗೊತ್ತಿರಬೇಕ್ರಿ ಇದು. ಓಕೆ, 2024 ಒಲಿಂಪಿಕ್ಸ್ನಲ್ಲಿ ಅಧಿಕ ಪ್ರಶಸ್ತಿಯನ್ನು ಅಗ್ರಸ್ಥಾನ ಪಡೆದಂತಹ ದೇಶ ಅಂದರೆ ಪದಕಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಅಗ್ರಸ್ಥಾನ ಪಡೆದಂತಹ ದೇಶ ಯಾವುದಂದಾಗ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಂಥದ್ದು
ಅಮೇರಿಕಾ, ವಿಶ್ವದ ಅತ್ಯಂತ ದೊಡ್ಡನ್ನ ಅಮೇರಿಕಾದವರು ಪಡೆದಾರ್ರಿ. ಈ ಬಾರಿಯು ಒಲಿಂಪಿಕ್ಸ್ನಲ್ಲಿ ಅಮೇರಿಕ ತಂಡವು ಚೀನಾವನ್ನು ಹಿಂದಿಕ್ಕಿ ಪದಕ ಗಳಿಕೆಗೆ ಅಗ್ರಸ್ಥಾನ ಪಡೆದಿದೆ. ಓಕೆನೆ, ಅಮೇರಿಕಾ 40 ಚಿನ್ನ, 44 ಬೆಳ್ಳಿ ಹಾಗೂ 42 ಕಂಚು ಸೇರಿ 126 ಪದಕಗಳನ್ನು ತನ್ನದಾಗಿಸಿಕೊಂಡು ಅತಿ ಹೆಚ್ಚು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಂಥ ದೇಶ ಅಮೇರಿಕಾ ರೀ. ಇಲ್ಲಿ ನೋಡ್ರಿ, ಅಮೇರಿಕಾದ 126, ನಮ್ಮ ಭಾರತ 71ನೇ ಸ್ಥಾನದಾಗದ. ಎಷ್ಟು ಪದಕ? 6 ಪದಕವನ್ನು ಪಡೆದದ. ವಿಶೇಷ ಮಾಹಿತಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಭಾರತದ ಕ್ರೀಡಾಪಟುಗಳು ಯಾರ್ಯಾರ? ಈ ಪ್ಯಾರಿಸ್ ಒಲಿಂಪಿಕ್ ನಡೀತತ್ತಲ್ಲ, ಇಲ್ಲಿ ಪದಕ ಪಡೆದಂತಹ ನಮ್ಮ ಭಾರತದ ಕ್ರೀಡಾಪಟುಗಳು ಯಾರ್ಯಾರು ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ವಿವಿಧ ವಿಭಾಗದಲ್ಲಿ 6 ಪದಕಗಳು, ನಮ್ಮ ಹೇಳಿ 6 ಪದಕಗಳು 71ನೇ ಸ್ಥಾನದಾಗ ಇದೀವಿ ರೀ. ಭಾರತೀಯ ಕ್ರೀಡಾಪಟುಗಳು ಯಾರದಾರ ಅಂದ್ರೆ ನೀರಜ್ ಚೋಪ್ರಾ ಅವರು ರೀ. ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಥ್ರೋ ಒಳಗೆ ಬೆಳ್ಳಿ ಪದಕವನ್ನು ಪಡಿತಾರ. ಇದಕ್ಕಿಂತ ಮುಂಚೆ ಇವರು ಬಂಗಾರದ ಪದಕವನ್ನು ಪಡೆದಿದ್ರು, ಈಗ ಬೆಳ್ಳಿ ಪದಕವನ್ನು ಪಡೆದ್ರಿ. ನೆಕ್ಸ್ಟ್ ಅಮನ್ ಸೆಹ್ರಾವತ್ ಅವರು ಕಂಚು ಪುರುಷರ ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ ಯಾವುದು ಕಂಚು. ಓಕೆ, ಮನು ಬಾಕರ್ ಅವರು ಕಂಚು ಮಹಿಳೆಯರ 100 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಯಾವುದೋ ಕಂಚು ಪಡಿತಾರೆ ಮನು ಬಾಕರ್ ಅವರು. ಓಕೆ, ಇವ್ರದ್ದು ಅತಿ ಇತಿಹಾಸ ಏನಪ್ಪ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ ಇವರು. ನೆಕ್ಸ್ಟ್ ಬರ್ತದೆ ಸ್ಲೈಡ್ನಾಗ ಹೇಳೋಣ. ಮತ್ತು ಸ್ವಪ್ನಿಲಿ ಕುಸಲ್ ಅವರು ಕಂಚು ಪಡೆದಾರ. ಪುರುಷರ 50 ಮೀಟರ್ ರೈಫಲ್ದಾಗ ಸ್ಥಾನದಾಗ 3ನೇ ಸ್ಥಾನವನ್ನು ಪಡೆದಾರ, ಕಂಚು ಪದಕವನ್ನು ಪಡೆದಿದ್ದಾರೆ. ಓಕೆ, ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಅವರು ಕಂಚು ಪದಕ ಪಡೆದರು. 10 ಮೀಟರ್ ಏರ್ ಪಿಸ್ತೂಲ್ದಾಗ ಮಿಶ್ರ ತಂಡ ಅಂದರೆ ಇಬ್ಬರು ಕೂಡ ಏನಪ್ಪ ಅಂತಂದ್ರೆ ಮಿಶ್ರ ಭಾಗವಹಿಸಿದ್ರಲ್ಲ, ಅದಕ್ಕೋಸ್ಕರ ಇವರು ಕಂಚು ಪದಕವನ್ನು ಪಡೆದು ತಮ್ಮದಾಗಿಸ್ಕೊಂಡಿದ್ದಾರೆ. ಭಾರತೀಯ ಹಾಕಿ ತಂಡದಾಗ ಕಂಚು ಬಂದದ ರೀ. ಪುರುಷರ ಹಾಕಿ ತಂಡಕ್ಕೆ ಏನಪ್ಪ ಅಂದ್ರೆ ಕಂಚು ಪ್ರಶಸ್ತಿ ಬಂದದ ಸ್ನೇಹಿತರ. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಪದಕ ಪಡೆದ ಭಾರತೀಯ ಕ್ರೀಡಾಪಟುಗಳನ್ನು ನೋಡಿದಾಗ ನೀರಜ್ ಚೋಪ್ರಾ ಅವರು 89.47 ಮೀಟರ್ ಜಾವ್ಲಿನ್ ಥ್ರೋ ಮಾಡಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಒಲಿಂಪಿಕ್ನಲ್ಲಿ ಪಾಕಿಸ್ತಾನದ ಜಾವ್ಲಿನ್ ಥ್ರೋ ಆದಂತಹ ಎಸೆತಗಾರ ಹರ್ಷದ್ ನದೀಮ್ ಅವರು ಏನು ಮಾಡಿದ್ರು ಅಂದರೆ 92.97 ಮೀಟರ್ನ ಜಾವ್ಲಿನ್ ಥ್ರೋವನ್ನು ಎಸೆದ ಮುಖಾಂತರ ಬಂಗಾರ ಪದಕವನ್ನು ಏನಪ್ಪ ಅಂದ್ರೆ ಪಡೆದಿದ್ದಾರೆ ರೀ. ನೀರಜ್ ಚೋಪ್ರಾ ಬೇಸಿಗೆ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ 2 ಪದಕ ಗೆದ್ದಂತಹ ಏಕೈಕ ಭಾರತೀಯ ಜಾವ್ಲಿನ್ ಥ್ರೋ ಒಳಗೆ. ಓಕೆ, 2 ಪದಕವನ್ನು ಗೆದ್ದಂತಹ ಏಕೈಕ ಭಾರತೀಯ ಅಂತ ಹೇಳ್ಬೋದು. ಶೂಟಿಂಗ್ನಲ್ಲಿ ಪದಕ ಗೆದ್ದಂತಹ ಮನು ಬಾಕರ್ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ರೀ. ಶೂಟಿಂಗ್ ವಿಭಾಗದಲ್ಲಿ ಪದಕ ಗೆದ್ದಂತಹ ಮನು ಬಾಕರ್ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಪದಕ ಗೆದ್ದ ಮೊದಲಕ್ಕೆ ಅಂದ್ರೆ ಅದು ಸ್ಟಾರ್ಟ್ ಆದ ನಂತರ ಮೊದಲ ಪದಕ ಗೆದ್ದಕ್ಕಿನ ಯಾರಪ್ಪ ಅಂದ್ರೆ ಮನು ಬಾಕರ್ ಅವರು ಅಂತ ಹೇಳ್ಬೋದು ನಿಮಗೆ. ಇದು ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ಮನು ಬಾಕರ್ ಅವರು ಶೂಟಿಂಗ್ನಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಎಂಬ ಪಾತ್ರಕ್ಕೆ ಏನಪ್ಪ ಅಂದ್ರೆ ಪಾತ್ರರಾಗಿದ್ದಾರೆ ರೀ. ಇದು ಗೊತ್ತಿರಲಿ. ಕಂಚಿನ ಪದಕ ಗೆದ್ದ ಭಾರತದ ಜೋಡಿ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಮತ್ತು ಮನು ಬಾಕರ್ ಅವರ ಇವರಿಬ್ಬರು ಜೋಡಿಯಾಗಿ ಏನಪ್ಪ ಅಂತಂದ್ರೆ ಪದಕವನ್ನು ಪಡೀತಾರೆ. ಯಾವ ಒಂದು ಆಟಕ್ಕಂದಾಗ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಶೂಟಿಂಗ್ದಾಗ ಈ ಒಂದು ತಂಡದಿಂದ ಮುಖಾಂತರ ಗೆಲ್ಲುವುದರೊಂದಿಗೆ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಈ ವರ್ಗದಲ್ಲಿ ಪದಕವನ್ನು ಗೆದ್ದಂತಹ ಮೊದಲ ಭಾರತದ ತಂಡ ಎಂದರೂ ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ರೀ. ಓಕೆ, 10 ಮೀಟರ್ ಏರ್ ಪಿಸ್ತೂಲ್ದೊಳಗೆ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಇಬ್ಬರು ಕೂಡಿ ಏನಪ್ಪ ಅಂದ್ರೆ ಕಂಚನ್ನು ಗೆದ್ದಿದ್ದಾರೆ ರೀ. ನೆಕ್ಸ್ಟ್ ರೀ, ಸ್ವಾತಂತ್ರ್ಯ ನಂತರ ಒಂದೇ ಆವೃತ್ತಿಯಲ್ಲಿ 2 ಪದಕ ಗೆದ್ದಂತಹ ಮನು ಬಾಕರ್. ಓಕೆ, ವೈಯಕ್ತಿಕ ವಿಭಾಗದಾಗ 10 ಮೀಟರ್ ಏರ್ ಪಿಸ್ತೂಲ್ ಒಳಗೂ ಕಂಚು ಗೆದ್ದಾಳ. ಓಕೆ, ಮಿಶ್ರಿತ ವಿಭಾಗದಾಗ ತಂಡದ ಮುಖಾಂತರ ಯಾರು ಸರ್ಬ್ಜೋತ್ ಸಿಂಗ್ ಅವ್ರ ಜೊತೆ ಕೂಡಿ 10 ಮೀಟರ್ ಏರ್ ಪಿಸ್ತೂಲ್ ಒಳಗೂ ಕೂಡ ಕಂಚು ಗೆದ್ದರ ಮುಖಾಂತರ ಇತಿಹಾಸವನ್ನು ಸೃಷ್ಟಿಸಿದರು. ಹೆಂಗಂದ್ರೆ ಭಾರತ ಸ್ವಾತಂತ್ರ್ಯದ ನಂತರ ಒಂದೇ ಆವೃತ್ತಿ ಒಳಗೆ 2 ಪದಕಂತಹ ಗೆದ್ದಂತಹ ಮನು ಬಾಕರ್ ಅವರು ವಿಶೇಷ ಒಂದು ಸಾಧನೆಯನ್ನು ಏನಪ್ಪ ಅಂದ್ರೆ ತೋರಿದ ಅನ್ನೋ ಒಂದು ವಿಶೇಷ ಮಾಹಿತಿಯಾಗಿದೆ ರೀ. ನೆಕ್ಸ್ಟ್, 52 ವರ್ಷಗಳ ನಂತರ ಹಾಕಿಯಲ್ಲಿ ಸತತ ಪದಕ ಸಾಧನೆ ಮಾಡಿದ್ದಾರೆ. ಹಂಗಾರೆ 52 ವರ್ಷಗಳ ನಂತರ ಅಂದಾಗ ಭಾರತ ಹಾಕಿ ತಂಡ ಪ್ಯಾರಿಸ್ನಲ್ಲಿ 2 ಮತ್ತು 1 ಗೋಲ್ಗಳ ಅಂತರದಿಂದ ಸ್ಪೇನ್ ದೇಶದ ತಂಡವನ್ನು ಮಣಿಸುವುದರ ಮುಖಾಂತರ ಕಂಚಿನ ಪದಕವನ್ನು ಗೆದ್ದುಕೊಂಡರು. ಯಾರು? ಭಾರತದವರ ಕಂಚಿನ ಪದಕವನ್ನು ಗೆದ್ದುಕೊಂಡ್ರಿ. ಇದರೊಂದಿಗೆ 1972 ನಂತರ ಭಾರತ ಹಾಕಿಯಲ್ಲಿ ಸತತವಾಗಿ ಕಂಚಿನ ಸಾಧನೆ ಮಾಡ್ಕೊತ ಬಂದಿತ್ತು. ಇದು ಮಾಡ್ತೀವಿ. ಇದು ಎಷ್ಟನೇ ಒಂದು ಸಾಧನೆ ಅಂದಾಗ ಇಲ್ಲಿ ಹೌದು 52 ವರ್ಷಗಳ ನಂತರ ಬಂದದ ನಮಗೆ. 18 ಇಲ್ಲಿ ನೋಡ್ರಿ, ನಾಯಕರಾದಂತಹ ಹರ್ಮನ್ ಪ್ರೀತ್
10 ಗೋಲ್ಗಳನ್ನು ಬಾರಿಸುವುದೊಂದಿಗೆ ನಾಯಕರಾದಂಥ ಹರ್ಮನ್ಪ್ರೀತ್ ಸಿಂಗ್ ಅವರು 10 ಗೋಲ್ಗಳನ್ನು ಬಾರಿಸುವುದೊಂದಿಗೆ ಪ್ಯಾರಿಸ್ ಕೂಟದಲ್ಲಿ, ಪ್ಯಾರಿಸ್ ಒಲಿಂಪಿಕ್ ಕೂಟ ಇತ್ತಲ್ಲ, ಈ ಕೂಟದಲ್ಲಿ ಹಾಕಿಯಲ್ಲಿ ಅತ್ಯಧಿಕ ಗೋಲ್ ಗಳಿಸಿದಂತಹ ಗೌರವ ಪಾತ್ರಧಾರರಾಗಿದ್ದಾರೆ ರೀ. ನೋಡ್ರಿ, ನಮ್ಮ ಭಾರತದ ವಿಶೇಷತೆ ಹೆಂಗಂದ್ರೆ ಏನಾರಿದ್ರೆ ಹಿಂಗೆ ಇತಿಹಾಸನ ಮಾಡಿರ್ತಾರೆ ಅವರು. ಸಣ್ಣದಗದಲ್ಲಿದ್ದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರು 10 ಗೋಲನ್ನು ಹೊಡೆದ ಇಡೀ ಪ್ಯಾರಿಸ್ ಒಲಿಂಪಿಕ್ಸ್ದಾಗ ಅತ್ಯಧಿಕ ಗೋಲ್ಗಳನ್ನು ಬಾರಿಸಿದಂತಹ ಮೊದಲ ಹಾಕಿ ಆಟಗಾರ ಅಂತ ಹೇಳೋದು ಏನಪ್ಪ ಅಂತಂದ್ರೆ ಗೌರವ ಪಾತ್ರ ಆಗ್ತಾರೆ ರೀ. ಸೊ ಸಣ್ಣ ಮಾತಲ್ರಿ ಅದ. ನೆಕ್ಸ್ಟ್ ರೀ, ಇಲ್ಲಿ ನೋಡೋಣ, ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಇದು ಕ್ರೀಡಾ ಸಮಯದಲ್ಲಿ ಮಹಿಳಾ ಧ್ವಜಧಾರಿಗಳು ಯಾರಾಗಿದ್ದರು? ಪ್ಯಾರಿಸ್ ಬಗ್ಗೆ ಹೇಳಕತ್ರ, ಇದು ಪ್ಯಾರಿಸ್ಸು ಮತ್ತು ನೆಕ್ಸ್ಟ್ ಒಂದು ಬರ್ತದಲ್ರಿ ಪ್ಯಾರಾ ಒಲಿಂಪಿಕ್ಸ್ ಇವು ಎರಡೂದ್ರ ಬಗ್ಗೆ ಹೇಳ್ಬೇಕಂತ ನಾವು ಒಂದು ಎರಡು ತಾಸು ಆಗತ್ತೈತಿ ಅದು, ಯಾಕಂದ್ರೆ ಮಾಸ್ ಮಿಸ್ ಆಗಬಾರ್ದನ್ನ ಹಂಗೆ ಹೇಳಬೇಕಾಗ್ತೈತಿ ರೀ. ಅದನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾ ಉದ್ಘಾಟನೆ ಸಮಯದಲ್ಲಿ ಮಹಿಳಾ ಧ್ವಜಧಾರಿಗಳು ಯಾರಾಗಿದ್ದರು ಅಂದಾಗ ಇಲ್ಲಿ ನೀವು ಉದ್ಘಾಟನಾ ಸಮಾರಂಭದಲ್ಲಿ ಮಹಿಳಾ ಧ್ವಜಧಾರಿಗಳು ಬ್ಯಾಡ್ಮಿಂಟನ್ ತಾರೆಯಾದಂತಹ PV ಸಿಂಧು ಮೇಡಮ್ ಅವರು ಏನಪ್ಪ ಅಂದ್ರೆ ಧ್ವಜಧಾರಿಗಳಾಗಿ ಮುನ್ನುಗ್ಗಿದ್ದರು. ಓಕೆ, ಇಲ್ಲಿ ನೋಡ್ರಿ, ಜುಲೈ 26 ಸ್ಟಾರ್ಟ್ ಆದ್ರಿ. ಇಲ್ಲಿ ನಡೆದಂತಹ ಒಲಿಂಪಿಕ್ಸ್ ಉದ್ಘಾಟನೆ ಸಮಾರಂಭದಲ್ಲಿ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಮತ್ತು ಟೇಬಲ್ ಟೆನ್ನಿಸ್ ತಾರೆಯಾದಂತಹ ಕಾಮನ್ವೆಲ್ತ್ ಗೇಮ್ನಲ್ಲಿ ಚಾಂಪಿಯನ್ ಆದಂತಹ ಅಜಂತ್ ಶರತ್ ಕಮಲ್ ಅವರು ಪುರುಷರ ವಿಭಾಗದಲ್ಲಿ ಧ್ವಜಧಾರಿಯಾಗಿ ಏನಪ್ಪ ಅಂದ್ರೆ ಹೊರಹೊಮ್ಮಿದ್ದು ಇದು ವಿಶೇಷವಾಗ್ಯದ ರೀ ಸ್ನೇಹಿತರೆ. ಇಲ್ಲಿನ ಕ್ವಶನ್ ಏನು ಕೇಳಿ ಮಹಿಳಾ ಯಾರಂದಾಗ ನೀವು PV ಸಿಂಧು ಅವ್ರದ್ದು ನೆನಪಿಟ್ಕೊಂಡ್ರೆ ಸಾಕ್ರಿ. ನೆಕ್ಸ್ಟ್ ಕ್ವಶನ್ ಅದ ಇರ್ತದೆ ನೋಡೋಣ. ಆ ಒಲಿಂಪಿಕ್ಸ್ ಸಮಾರೋಪದ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಯಾಗಿ ಯಾರು ಮುನ್ನಡೆಸಿದರು? ಇದು ಸಮಾರೋಪ, ಇದು ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪುರುಷರ ವಿಭಾಗದಲ್ಲಿ ನೆನಪಿಟ್ಕೋಬೇಕು ಕಮಲ್ ರೀ, ಅಜಂತ್ ಶರತ್ ಕಮಲ್ ಅವರು ಪುರುಷರ ವಿಭಾಗದಲ್ಲಿ ಮುನ್ನಡೆಸಿದ್ರ. ಮಹಿಳಾ ವಿಭಾಗದಾಗ PV ಸಿಂಧು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಸಮಾರೋಪ ಮುಗಿಯುವಾಗ್ರಿ, ಸಮಾರಂಭದಲ್ಲಿ ಭಾರತ ಧ್ವಜಧಾರಿಯಾಗಿ ಯಾರ್ಯಾರು ಇದ್ರಪ್ಪ ಅಂದಾಗ ಸಮಾರಂಭದಲ್ಲಿ ಭಾರತದಲ್ಲಿ ಶ್ರೀಜೇಶ್ ಮತ್ತು ಮನು ಬಾಕರ್ ಅವರು ಏನಪ್ಪ ಅಂತಂದ್ರೆ ಸಮಾರಂಭದಲ್ಲಿ ಮುನ್ನಡೆಸಿದ್ರಿ. ಇಲ್ಲಿ ನೋಡೋದು ಅವಳಿ ಕಂಚು ವಿಜೇತ ನೋಡ್ರಿ, ಅವಳಿ ಕಂಚು ವಿಜೇತದ ಹೆಸರು ಬಂತಿರು ಮೇಡಮ್ ಅವರಿಗೆ ಮನು ಬಾಕರ್ ಅವರು. ಮತ್ತು ಸತತವಾಗಿ 2 ಕಂಚು ವಿಜೇತ ಆದಂತಹ ತಂಡದ ಗೋಲ್ ಕೀಪರ್ PR ಶ್ರೀಜೇಶ್ ಅವರು. ಏನಂದ್ರೆ ಇವರು ಹಾಕಿಯನ್ನು ಆಡ್ತಿದ್ರು, ಇವರು ಗೋಲ್ ಕೀಪರ್ ರೀ. ಅವರು ಏನು ಮಾಡಿದ್ರು ಅಂದ್ರೆ ಸಮಾರಂಭದಲ್ಲಿ ಕ್ರೀಡಾಪಟುಗಳ ಪಥಸಂಚಲನದಲ್ಲಿ ಧ್ವಜಧಾರಿಗಳಾಗಿ ಮುನ್ನಡೆದಿರು ಎಂಬುದು ಬಹಳ ವಿಶೇಷವಾದಂತಹ ಮಾಹಿತಿ ಆಗಿರ್ತದೆ ಸ್ನೇಹಿತರ. ಸೊ ನೋಡ್ರಿ ಸ್ನೇಹಿತರ, ಇದಾಗಿರ್ತದ ಆಗಸ್ಟ್ ತಿಂಗಳಿನ ಭಾಗ 3ನೇ ವಿಡಿಯೋ ಆಗಿರ್ತದ. ಇದು ಆಗಸ್ಟ್ ತಿಂಗಳಿನ ಭಾಗ 3ನೇ ವಿಡಿಯೋ. ಸೊ 1-2 ವಿಡಿಯೋಗಳನ್ನು ನೋಡಿದವರಿಗೆ ಈ 3ನೇ ವಿಡಿಯೋ ನೋಡಲೇಬೇಕು. ಸೊ ಬಹಳ ಅರ್ಥಗರ್ಭಿತವಾದಂತಹ ಮ್ಯಾಗ್ಝಿನ್ ಕ್ಲಾಸ್ ಇದಾಗಿರ್ತದೆ ಸ್ನೇಹಿತರೆ. ಸೊ ಒಂದ್ಸರ್ತಿ ನೀವು ಸ್ಪರ್ಧಾ ವಿಜೇತದ ಮ್ಯಾಗ್ಝಿನನ್ನು ಓದಿದ ಮೇಲೆ ಒಂದ್ಸಲ ನಮ್ಮ ತರಗತಿಯನ್ನು ಕೇಳಿದ್ದ ಆಗಿದ್ದಂದ್ರೆ ಯಾವುದೇ ರೀತಿಯ ನಿಮ್ಮ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಯಾವುದೇ ರೀತಿ ನೀವು ಓದಿದ್ದು ಕೂಡ ಏನಪ್ಪ ಅಂದ್ರೆ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ನಮ್ಮ ವಿಡಿಯೋಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.